ಕಾಣಿಸ್ತಾ ಇದೆ ನೋಡಿ. ಈ ಸ್ಟಿಚ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ದು ಈ ತರ ಸ್ಟಿಚ್ ನ ಹಾಕಿ ಅಂತ. ಮತ್ತೆ ಇದಕ್ಕೆ ನೋಡಿ ನಾನು ಈ ರೀತಿ ಲಾಡಿನ ಇಟ್ಬಿಟ್ಟು ಅದಕ್ಕೆ ಈ ರೀತಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಣಿಸುತ್ತೆ. ಉಕ್ಸ್ಬೇಕಂದ್ರೆ ಉಕ್ಸ್ ಹಾಕೊಳ್ಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಕಲ ಟೈಲರಿಂಗ್. ಇವತ್ತು ನಾನು ನರ್ಗೆ ಲಂಗನ ಕಟ್ ಮಾಡಿ ಹೊಲಿಯೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಇವಾಗ ಇದನ್ನ ಉದ್ದ ಮೆಜರ್ಮೆಂಟ್ ತಗೋತೀನಿ. ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ನೋಡಿ, ಈ ಸೊಂಟದ ಪಟ್ಟಿ ಏನಿದೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಇಟ್ಕೋಬೇಕು. ಯಾಕೆಂದ್ರೆ ಅರ್ಧ ಇಂಚು ಫೋಲ್ಡ್ ಆಗಿರುತ್ತೆ ಒಳಗಡೆ, ಹಂಗಾಗಿ ಈ ರೀತಿ ಇಟ್ಕೋಬೇಕು. ಅರ್ಧ ಇಂಚು ಹಿಂಗೆ ಇಟ್ಕೊಂಡು ಉದ್ದ ಏನಿದೆ ಅದನ್ನ ಮೆಜರ್ಮೆಂಟ್ ತಗೋಬೇಕು ನಾವು. ಇಲ್ಲಿ ನೋಡಿ 34 ಇದೆ. 34ನ್ನ ಒಂದು ಪೇಪರ್ ಮೇಲೆ ಬರ್ಕೋಬೇಕು. 34 ಉದ್ದ ಏನಿದೆ ಅದನ್ನ ಬರ್ಕೋಬೇಕು. ನೆಕ್ಸ್ಟ್ ಈ ಸೊಂಟದ ಪಟ್ಟಿ ಏನಿದೆ ಇದು ಬರೀ 1 ಇಂಚ್ ಕೊಟ್ಟಿದ್ದಾರೆ, ನಾನು 2 ಇಂಚ್ ಕೊಡ್ತೀನಿ. ಹಂಗಾಗಿ 2 4 ಅಂತ ಬರ್ಕೋಬೇಕು. ಇದು 34, ಇದು 4. 34 ಏನ್ ಬರ್ಕೋತೀರಾ ಅದ್ರ ಕೆಳಗಡೆನೆ ಈ 4 ಬರ್ಕೋಬೇಕು. ಆಮೇಲೆ ಸುತ್ತಳತೆ, ಈ ಸುತ್ತಳತೆ ಏನಿದೆ ಎರಡನ್ನೂ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದೇ ಸಮ ಇಟ್ಕೊಂಡು ಈ ಸುತ್ತಳತೆ ತಗೋಬೇಕು. ಅದು 14 ಇದೆ. ನಾವು 1 ಪ್ಲಸ್ ಎಕ್ಸ್ಟ್ರಾ ತಗೋಬೇಕು. 14 ಪ್ಲಸ್ 1 15 ತಗೋಬೇಕು. ಆವಾಗ ಸರಿ ಬರುತ್ತೆ ನಮ್ಗೆ. ಇವಾಗ ಇದಿಷ್ಟನ್ನು ಬರ್ಕೋಬೇಕು. 34 ಮೇಲ್ಗಡೆ ಪಟ್ಟಿಗೆ 4, ಸುತ್ತಳತೆ 15. ಅಂದ್ರೆ ಡಬಲ್ ಫೋಲ್ಡಿಂಗ್ ಅಲ್ಲಿ 15 ಬರ್ಕೋಬೇಕು. ಅವ್ರ ಸೊಂಟ ಸೈಜ್ 30 ಇದೆ. ಡಬಲ್ ಫೋಲ್ಡಿಂಗ್ ಮಾಡಿದಾಗ ಅದು 15 ಬರುತ್ತೆ. ಹಂಗಾಗಿ 15 ಬರ್ಕೋಬೇಕು. ನೋಡಿ ಈ ರೀತಿ ಬರ್ಕೊಂಡಿದ್ದೀನಿ ನಾನು. ನೋಡಿ ಕಾಣಿಸುತ್ತಾ ನಿಮಗೆ? ಈ ರೀತಿ ಇದು ಉದ್ದ 34 ಮತ್ತೆ ಪಟ್ಟಿಗೆ 4 ಇಂಚ್ ಬೇಕು. 34 ಕೆಳಗಡೆನೆ 4 ಬರ್ಕೊಂಡಿದ್ದೀನಿ. ಮತ್ತೆ ಇದು ಸುತ್ತಳತೆ 15 ಬರ್ಕೊಂಡಿದ್ದೀನಿ. ಈ ರೀತಿ ಬರ್ಕೋಬೇಕು. ಇವಾಗ ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಉದ್ದ ಏನಿದೆ ಉದ್ದ ಅದಕ್ಕೆ ಕರೆಕ್ಟ್ ಆಗಿದೆ, ಹಂಗಾಗಿ ಉದ್ದನ ಕಟ್ ಮಾಡ್ತಾ ಇಲ್ಲ, ಬಿಟ್ಕೊಂಡಿದ್ದೀನಿ. ನೀವು 1.5 ಇಂದ 2 ಮೀಟರ್ ಲೈನಿಂಗ್ ನ ತಗೋಬಹುದು. ನಾನಿಲ್ಲಿ 1.5 ಮೀಟರ್ ತಗೊಂಡಿದ್ದೀನಿ. ಚಿಕ್ಕ ಹುಡುಗಿ ಆಗಿರೋದ್ರಿಂದ ನೀವು ದೊಡ್ಡವ್ರಿಗೆ ಹೊಲಿತೀನಿ ಅಂದ್ರೆ 2 ಮೀಟರ್ ಅಥವಾ 2.5 ಮೀಟರ್ ಆ ರೀತಿನೂ ತಗೋಬಹುದು. ಇವಾಗ ಸೀರೆನ ಕಟ್ ಮಾಡ್ಕೊಳ್ಳೋಣ. ಈ ಇದೇನಿದೆ ಸೆರಗು, ಇದನ್ನ ಬ್ಲೌಸಿಗೆ ಇಟ್ಕೊಳ್ಳೋಣ. ಹಂಗಾಗಿ ಇದನ್ನ ಕಟ್ ಮಾಡೋದು ಬೇಡ. ನಮ್ಗೆ ಬೇಕಾಗಿರೋದು 3 ಮೀಟರ್ ಬೇಕು. ಇವಾಗ 3 ಮೀಟರ್ ಬಂದ್ರೆ ನೀಟಾಗಿ ನರ್ಗೆಗಳು ಬರುತ್ತೆ. 2.5 ಮೀಟರ್ ಕಟ್ ಮಾಡ್ಕೋಬಹುದು, ಅಂದ್ರೆ ನರ್ಗೆಗಳು ಚೆನ್ನಾಗಿರಲ್ಲ. ಹಂಗಾಗಿ 3 ಮೀಟರ್ ದೊಡ್ಡವ್ರಿಗೆ ಹೊಲಿಬೇಕಂದ್ರೆ ನೀವು 3.5 ಮೀಟರ್ ತಗೊಳ್ಳಿ. ನರ್ಗೆಗಳು ಸೂಪರ್ ಆಗಿ ಬರುತ್ತೆ. ಅವಾಗ ಲಂಗ ಚೆನ್ನಾಗಿ ಕಾಣಿಸುತ್ತೆ. ನರಿಗೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ನಾನು ಇವಾಗ 3 ಮೀಟರ್ ತಗೋತಾ ಇದ್ದೀನಿ. ಉದ್ದ ಎಷ್ಟು ಬೇಕು ನಮ್ಗೆ ಈ ರೀತಿ ನೋಡಿ, ಈ ರೀತಿ ಹಿಡ್ಕೊಂಡು ಈ ತುದಿಯಿಂದ ಈ ತುದಿವರೆಗೂ ಹಿಡ್ಕೊಂಡು ಉದ್ದ ಎಷ್ಟಿದೆ ನಮ್ಗೆ 34 ಇದೆ. ಆ 34ನ್ನ ಇದರಲ್ಲಿ ಕಟ್ ಮಾಡ್ಕೋಬೇಕು. 3 ಮೀಟರ್ 34 ಉದ್ದನ ಕಟ್ ಮಾಡ್ಕೋಬೇಕು. ನೋಡಿ ಅದು ಸರ್ಪಾಟ್ನ ಕಟ್ ಮಾಡಿದೀನಿ. ಇವಾಗ ಈ ಕಡೆ ಪ್ಲೈನ್ ಇರುತ್ತಲ್ಲ, ಈ ಪ್ಲೈನ್ ಅನ್ನು ಕಟ್ ಮಾಡಾಕ್ಬೇಕು. ಈ ಬುಡ್ಡ ಇರೋದು ಲಂಗಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ, ಈ ಪ್ಲೈನ್ ಬಂದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ಇದನ್ನ ಕಟ್ ಮಾಡಿ ತೆಗಿ. ನೋಡಿ ಇವಾಗ ಈ ರೀತಿ ಮೆಜರ್ಮೆಂಟ್ ತಗೋಬೇಕು. ಕೆಲವ್ರಿಗೆ ಮೀಟರ್ ಅಂದ್ರೆ ಏನು ಅಂತ ಗೊತ್ತಾಗಿರಲ್ಲ ಹೊಸಬರಿಗೆ. ಇದಿದೆ ನೋಡಿ 40 ಅಂತ. ಈ 40ಕ್ಕೆ 1 ಮೀಟರ್. ಇದು ಫುಲ್ ಟೇಪ್ ಲೆಂತ್ ಏನಿದೆ 1.5 ಮೀಟರ್ ಇರುತ್ತೆ. ಇದು ಫುಲ್ ಟೇಪ್ ಲೆಂತ್. ಅದೇ ತರ ನೀವು ಫುಲ್ ಲೆಂತ್ ತಗೊಳ್ಳಿ ಈ ರೀತಿ. ಇವಾಗ 1.5 ಆಯ್ತು. ಇವಾಗ ಇದನ್ನ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಫೋಲ್ಡ್ ಮಾಡ್ಕೊಂಡ್ರೆ 1.5 3 ಮೀಟರ್ ಆಗುತ್ತೆ. ಫೋಲ್ಡ್ ಮಾಡ್ಕೊಂಡಿರೋದಕ್ಕೆ ಕೆಳಗಡೆ ಬಾರ್ಡರ್ ಏನಿದೆ ಆ ಬಾರ್ಡರ್ ಇಂದ ಇಟ್ಕೋಬೇಕು ನೀವು ಟೇಪ್ನ. ಸೆಂಟರ್ಗೆ ಇಟ್ಕೋಬೇಡಿ, ಇಲ್ಲಿ ಸೈಡ್ಗೆ ಇಟ್ಕೊಳ್ಳಿ. ನಿಮ್ಗೆ ಕಾಣಿಸೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಸೆಂಟರ್ ಇಟ್ಟು ತೋರಿಸ್ತಾ ಇದ್ದೀನಿ. ಇದೆ ನೋಡಿ, ಈ ರೀತಿ ಇಟ್ಕೊಂಡು 34 ಏನಿದೆ ಆ 34ಕ್ಕೆ ಈ ರೀತಿ ಮಾರ್ಕ್ ಹಾಕೋಬೇಕು. ಫುಲ್ಲು ಸಮ ಇಟ್ಕೋಬೇಕು, ಒಂದೇ ಸಮ. ಈ ತರ ಫೋಲ್ಡ್ ಮಾಡಿದ್ರೆ ನೀವು ಅಪ್ ಅಂಡ್ ಡೌನ್ ಬರೋ ಸಾಧ್ಯತೆ ಇರುತ್ತೆ. ಒಂದೇ ಸಮ ಇಟ್ಕೊಂಡು 34 ಉದ್ದ ಏನಿದೆ ಕೆಳಗಡೆ ಬಾರ್ಡರ್ ಇಂದ ಇಟ್ಕೊಂಡು ಮೇಲ್ಗಡೆಗೆ 34ಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಅದನ್ನ ಕಟ್ ಮಾಡಿದ್ದಾಯ್ತು. ಈ ಮೇಲ್ಗಡೆ ಏನ್ ಮಿಕ್ಕಿದೆಯೋ ಇದರಲ್ಲಿ ಸೊಂಟದ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಸೊಂಟದ ಪಟ್ಟಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ಸುತ್ತಳತೆ ಎಷ್ಟಿದೆ ನಮಗೆ 15 ಇದೆ. 15ಕ್ಕೆ ಇಟ್ಕೋಬೇಕು. ಈ ರೀತಿ 15ಕ್ಕೆ ಇಟ್ಕೊಂಡೆ. 15ಕ್ಕೆ ಇಟ್ಕೊಂಡು
ನೋಡಿ 15ಕ್ಕೆ ಇಟ್ಕೋಬೇಕು ನೀಟಾಗಿ. 15ಕ್ಕೆ ಇಟ್ಕೊಂಡು ಉದ್ದ ಏನಿದೆ, ಈ ಉದ್ದ ಏನಿದೆ ಸೊಂಟದ ಪಟ್ಟಿದು, ಆ ಉದ್ದ ನಮಗೆ 2 ಇಂಚು ರೆಡಿ ಬೇಕು. 2 ಇಂಚು ರೆಡಿ ಬೇಕು ಅಂದರೆ ಮುಂದೆ 2 ಇಂಚು ಕಾಣಿಸುತ್ತೆ, ಹಿಂದೆ 2 ಇಂಚು ಫೋಲ್ಡ್ ಆಗುತ್ತೆ. ಇನ್ನು 1/2 ಇಂಚು ಒಳಗಡೆ ಅಟ್ಯಾಚಿಂಗಲ್ಲಿ ಹೋಗುತ್ತೆ. ಹಂಗಾಗಿ 4.5 ಇಂಚು ಇದನ್ನ ಕಟ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಕಮ್ಮಿ ಬೇಕು, ನನಗೆ 1.5 ಇಂಚ್ ಬೇಕು ಅಂದರೆ 1.5 3 ಮತ್ತೆ ಅಟ್ಯಾಚಿಂಗ್ ಹೋಗೋದು ಅರ್ಧ, ಆ ರೀತಿ 3.5ನ ಕಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ರೆಡಿ 2 ಬೇಕು. ರೆಡಿ 2 ಬಂದಾಗ ಅದು ನೀಟಾಗಿ ಕಾಣಿಸುತ್ತೆ ಪಟ್ಟಿ. ಹಂಗಾಗಿ ನಾನು ರೆಡಿ 2 ಬೇಕಾಗಿರೋದ್ರಿಂದ ಅದನ್ನು ಫೋಲ್ಡ್ ಮಾಡಿ ಹೊಡೆಯೋಕ್ಕೆ 2 ಬೇಕು, ಆಮೇಲೆ ಅರ್ಧ, ಅಷ್ಟನ್ನು ಸೇರಿಸಿ 4.5 ತಗೋತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ಅರ್ಧ ಇಂಚು ಒಳಗಡೆ ಫೋಲ್ಡ್ ಆಗುತ್ತೆ, 2 ಇಂಚು ನಮಗೆ ರೆಡಿ ಮೇಲ್ಗಡೆ ಕಾಣಿಸುತ್ತೆ, 2 ಇಂಚು ಈ ರೀತಿ ಫೋಲ್ಡ್ ಆಗುತ್ತೆ. ಹಂಗಾಗಿ ನಾವು 4.5 ಇಂಚು ತಗೋಬೇಕು. ಬನ್ನಿ ಇವಾಗ ಕಟ್ ಮಾಡ್ಕೊಂಡಿದ್ದಾಯ್ತು, ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲ. ಇವಾಗ ಸ್ಟಿಚಿಂಗ್ ತೋರಿಸ್ತೀನಿ. ಹಾಯ್, ಕಟ್ ಮಾಡಿದ್ ಮುಗೀತು. ಇವಾಗ ಲಂಗ ಹೊಲಿಯೋದು ತೋರಿಸ್ತೇನೆ. ಇದು ಸೊಂಟದ ಪಟ್ಟಿ. ಸೊಂಟದ ಪಟ್ಟಿನ ಈ 2 ಸೈಡ್ ಏನಿದೆ ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೊಂದು ಸ್ಟಿಚ್ಗಳನ್ನ ಹಾಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ 2. ಇವಾಗ ಇದನ್ನ ತಗೋತೀನಿ, ನೆರಿಗೆ ಕಟ್ ಮಾಡಿದ್ನಲ್ವ ಇದನ್ನ ಈ ಸೈಡು ಮತ್ತು ಈ ಸೈಡು ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. 2 ಸೈಡು ಫುಲ್ಲು ನೋಡಿ, ಫುಲ್ಲು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸೈಡ್ನ ಹೊಲ್ಕೊಂಡಾಗಿದೆ. ಹೊಲ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕು ನರ್ಗೆ, ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ರೀತಿ ಟೇಪ್ನ ಇಟ್ಕೊಂಡು ನೋಡ್ಕೊಳ್ಳಿ. ಎಷ್ಟು ಬೇಕು ನಿಮಗೆ, 1 ಇಂಚಿಗೆ ಬೇಕಾ, 2 ಇಂಚಿಗೆ ಬೇಕಾ, ಇನ್ನೂ ಅಗಲ ಬೇಕಾ, ಆ ರೀತಿ ನೋಡಿಕೊಂಡು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಫೋಲ್ಡ್ನ ಮಾಡ್ಕೊಂಡು ಈ ರೀತಿ ಗುಂಡು ಪಿನ್ನಿಂದ ಈ ರೀತಿ ಮಾಡ್ಕೊಳ್ಳಿ. ನರಿಗೆಗಳನ್ನೆಲ್ಲ ಫುಲ್ಲು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಈ ರೀತಿ ನೀಟಾಗಿ ಮಾಡಿಕೊಂಡು ಈ ರೀತಿ ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ. ಗುಂಡು ಪಿನ್ಗಳನ್ನ ಹಾಕ್ಕೊಂಡು ಫುಲ್ ಎಲ್ಲ ಹಾಕೊಂಡಾದ್ಮೇಲೆ ಒಂದ್ಸಲ ಸೊಂಟದ ಪಟ್ಟಿ ಏನಿದೆ ಅದನ್ನ ಹಿಡಿದು ನೋಡಿ, ಅದಕ್ಕೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಬೇಕನ್ಸಿದ್ರೆ ಕಟ್ ಮಾಡಿ, ಇಲ್ಲ ಬೇಡ ಇನ್ನ ನರ್ಗೆ ಚೆನ್ನಾಗಿ ಬರಲಿ ಅಂತ ಹೇಳಿದ್ರೆ ಬಿಚ್ಚಿಬಿಟ್ಟು ಇನ್ನ ನೀಟಾಗಿ ಫೋಲ್ಡ್ ಮಾಡಿ ಕೊಡಿ. ಸರಿನಾ? ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಮತ್ತೆ ಮಾರ್ಕ್ ಹಾಕೊಂಡು ಮಾಡ್ಬೋದು. ಇದು ತುಂಬ ಈಸಿ. ಈ ರೀತಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿಕೊಂಡು ಈ ಥರ ಗುಂಡು ಪಿನ್ಗಳನ್ನ ಹಾಕೊಂಡು ಆಮೇಲೆ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡು ಗುಂಡು ಪಿನ್ ನೋಡಿ ಹಾಕೊಂಡಿದ್ದೀನಿ. ನರ್ಗೆ ಎಲ್ಲ ಮಾಡಿಕೊಂಡು ಗುಂಡು ಪಿನ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇಲ್ಲಿ ಸುಮ್ಮನೆ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ. ಇವಾಗ ನೋಡಿ ಲೈನಿಂಗ್ನು ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ನರಿಗೆಗಳು ಹಿಡ್ಕೊಂಡಿದ್ದೀನಿ. ಲೈನಿಂಗ್ ಕಮ್ಮಿ ಇರೋದ್ರಿಂದ ಅಲ್ಲಲ್ಲಿ ಒಂದೊಂದು ಹಿಡ್ಕೊಂಡ್ರೆ ಆಗುತ್ತೆ. ಇವಾಗ ಲೈನಿಂಗು ಮತ್ತು ಈ ಸ್ಯಾರಿದು 2 ಸೇರಿಸಿ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಈ ರೀತಿ ಹಿಡ್ಕೊಂಡು ಫುಲ್ಲು ಸ್ಟಿಚ್ ಹಾಕೊಂಡ್ಬಿಡೋಣ. ನೋಡಿ ನರ್ಗೆ ಎಲ್ಲ ಆಯಿತು. ಲೈನಿಂಗ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಒಳಗಡೆ. ಇವಾಗ ಸೊಂಟದ ಪಟ್ಟಿ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಸೀದಾ ನಮಗೆ ಕಾಣೋ ಥರ ಇಟ್ಕೊಂಡು ಈ ರೀತಿ ಇಟ್ಕೊಳ್ಬೇಕು. ಆಮೇಲೆ ಈ ಸೀದಾನು ನಮಗೆ ಕಾಣಿಸ್ಬೇಕು. ಈ ಸೀದಾ ಏನಿದೆ ಇದು ನಮಗೆ ಕಾಣಿಸ್ಬೇಕು, ಈ ಸೀದಾನು ನಮಗೆ ಕಾಣಿಸ್ಬೇಕು. ಉಲ್ಟಾ ಇಟ್ಕೋಬೇಡಿ, ಉಲ್ಟಾ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಈ ರೀತಿ ಇಟ್ಕೊಂಡು ಫುಲ್ಲು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಈ ರೀತಿ ಹಾಕ್ಕೊಂಡು ಇದ್ರ ಮೇಲ್ಗಡೆನೆ ಒಂದು ಸ್ಟಿಚ್ನ ಮಾಡ್ಕೊಳ್ಳೋಣ. ಆ ಸ್ಟಿಚ್ ಇದ್ರ ಮೇಲೆ ಬರಬೇಕು, ಇಲ್ಲಿ ಬರೋಂಗಿಲ್ಲ. ಈ ರೀತಿ ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ನಮಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು 2 ಇಂಚ್ ಬೇಕು. ನೋಡಿ 2 ಇಂಚ್ ಬರುತ್ತೆ. 2 ಇಂಚ್ ಮಿಕ್ಕಿದ್ದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಹಿಂಗೆ ಫೋಲ್ಡ್ ಮಾಡ್ಕೊಂಡಾದ್ರೂ ಮಾಡಿ, ಇಲ್ಲ ಅಂದರೆ ಇದನ್ನು ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ರೀತಿ ನಾನು ಇಟ್ಕೊಂಡು ಮಾಡಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದಾಗಿದೆ. ಇವಾಗ ಇಲ್ಲೇ ಇದೆ, ಇದನ್ನು ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಸರಿಯಾಗಿ ಕಾಣಿಸ್ತಿದೆ, ಈ ರೀತಿ ತಿರುಗಿಸ್ಕೊಂಡು ಮೇಲ್ಗಡೆಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ನಿಮಗೆ ಲಾಡಿ ಹಾಕೋಕ್ಕೆ ಎಷ್ಟು ಬೇಕು ಗ್ಯಾಪು ಅಷ್ಟನ್ನು ಬಿಟ್ಕೊಂಡು
ಈ ರೀತಿ ಎಷ್ಟು ಬೇಕೋ ಅಷ್ಟು ಗ್ಯಾಪನ್ನ ಬಿಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫುಲ್ಲು ಸ್ಟಿಚ್ ಹಾಕ್ಕೊಂಡು ಫುಲ್ ಫಿನಿಶ್ ಮಾಡಬೇಕು. ನೋಡಿ ಈ ರೀತಿ ಬಂದಿದೆ. ಇವಾಗ ಇದನ್ನು ಫಿನಿಶ್ ಮಾಡ್ಕೊಳ್ಳೋದು ಬೇಡ, ಇನ್ನು ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಈ ರೀತಿ ಹಾಕ್ಕೊಂಡು ಈ ಲೈನಿಂಗ್ ಏನಿದೆ ಈ ಲೈನಿಂಗ್ನ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮತ್ತೆ ಈ ಬೆಲ್ಟ್ ಬೇಡ, ಬೆಲ್ಟಿಂದ ಕೆಳಗಡೆ ಟೇಪ್ ಇಟ್ಕೊಂಡು 3 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಫುಲ್ ಬೇಕಿದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪನೇ ಮಾರ್ಕ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋಂಗಿದ್ರೆ ಮಾಡಿ. ಕೆಳಗಡೆ ಹಾಕ್ಕೊಂಡು ಫುಲ್ಲು ಮಾರ್ಕ್ ಮಾಡ್ಕೊಂಡು ಬೇಕಿದ್ರೆ ಆಮೇಲೆ ಸ್ಟಿಚ್ ಹಾಕ್ಬೋದು. ಈ ರೀತಿ ನರ್ಗೆನ ನೀಟಾಗಿ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋಣ. ಇವಾಗ ನೋಡಿ ಮಾರ್ಕು ಹಿಂಗೆ ನೀಟಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಕೂತಿದೆ ನರ್ಗೆ ಎಲ್ಲ. ಇವಾಗ ಇದರಿಂದ ಒಂದು ಸ್ವಲ್ಪ ಕೆಳಗಡೆ ಗೊತ್ತಾಗುತ್ತಲ್ವ, ಸ್ವಲ್ಪ ಅಂದರೆ ಒಂದು 2 mm ಅಷ್ಟು ಈ ರೀತಿ ಇಟ್ಕೊಂಡು, ಅದು ಬೇಕಿದ್ರೆ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲ ಮಾರ್ಕ್ ಬೇಡ ನನಗಿದೆ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ನ ಹೊಡ್ಕೊಂಡು ಬನ್ನಿ. ನಾನು ಹಾಕೋತೀನಿ ಇವಾಗ. ನೋಡಿ ಈ ರೀತಿ ಸ್ಟಿಚ್ನ ಹಾಕೋಬೇಕು. ಈ ರೀತಿ ಸ್ಟಿಚ್ನ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಂಗ. ಫುಲ್ಲು ಆದಮೇಲೆ ತೋರಿಸ್ತೀನಿ. ಇವಾಗ ಸೈಡು ಸ್ಟಿಚ್ ಹಾಕೋಬೇಕು. ಈ ರೀತಿ ಉಲ್ಟಾ ಮಾಡಿಕೊಂಡು ಈ ಸ್ಟಿಚ್ ಏನು ಹಾಕಿದ್ದೀರಾ ಈ ಸ್ಟಿಚ್ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಕರೆಕ್ಟಾಗಿ ಹಿಂಗೆ ಬರಲಿ, ಇಲ್ಲಿಂದನೇ ಕೆಳಗಡೆಗೆ ಸ್ಟಿಚ್ ಹಾಕೊಳ್ಳಿ. ನೋಡಿ ಫೈನಲಿ ರೆಡಿ ಆಯಿತು ನರಿಗೆ ಲಂಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನರಿಗೆ ಎಲ್ಲ ಎಷ್ಟು ನೀಟಾಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ಸ್ಟಿಚ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ದು ಈ ಥರ ಸ್ಟಿಚ್ನ ಹಾಕಿ ಅಂತ. ಮತ್ತೆ ಇದಕ್ಕೆ ನೀವು ಲಾಡಿ ದಾರ ಬೇಕಿದ್ರು ಇಟ್ಕೋಬಹುದು, ಅಥವಾ ಉಕ್ಸ್ ಬರುತ್ತೆ, ಉಕ್ಸ್ ಬೇಕಿದ್ರು ಹಾಕೋಬಹುದು.